ಇದೇನಪ್ಪ ಏರ್ಟೆಲ್ ಹಾಕೊಂಡು ನೀನು? ಬಿಸಿಲಲ್ವಾ ಸರ್, ಸುಡ್ತಾ ಇದೆ. ಚಾಮರಾಜನಗರ ಬಿಸ್ಲಿಗೆ ಹಿಂಗೇನ ಲುಕ್ ಯಾವಾಗಲೂ ನಿಮ್ದು? ಇಲ್ಲ, ಬಿಸಿಲು ಮಾತ್ರ. ಬಿಸ್ಲಿಗೆ ಮಾತ್ರ. ಮತ್ತೆ ಮಹೇಶ್ ಅಣ್ಣ ಅಂಗಡಿ ಜ್ಯೂಸ್ ಕುಡಿದಿದ್ದೀರಾ? ಚೆನ್ನಾಗಿ ಮಾಡ್ತಾರಾ? ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹೌದು. ಯಾರು ಗೆಲ್ಬೋದು? ಬಾಲರಾಜ್ ಅವರು ಬಿಜೆಪಿ ಗೆಲ್ಲುತ್ತೆ ಸರ್. ಯಾಕಪ್ಪ? ಈಗ ನೀವು ಕಬ್ನಾಳ್ ಕುಡಿದ್ರಲ್ಲ ಸರ್. ಹೌದು, ಕಬ್ನಾಳ್ ಕುಡಿದೆ ಮಹೇಶ್. ಹೌದು. ಬಾಲರಾಜ್ ಅವರು ಕಬ್ನಾಳ್ ತರ ಬಹಳ ಸಿಹಿ, ಹಗರಣ ಇಲ್ಲ, ಸ್ವಚ್ಛಂದ ರಾಜಕಾರಣಿ. 20 ವರ್ಷದಿಂದ ಅಧಿಕಾರ ಇಲ್ಲದೆ ಜನಗಳ ಜೊತೆಗಿದ್ದಾರೆ. ಕಲೆ, ಸಾಹಿತ್ಯ, ಸಂಗೀತ, ಹಾಡುಗಾರಿಕೆ, ರಾಜಕಾರಣ, ಸಮಾಜ ಸೇವೆ ಇದೆ ಅವ್ರ ಬದುಕು. ಕಾಂಗ್ರೆಸ್ ಪಕ್ಷದ ಸುನೀಲ್ ಬೋಸ್ ಅವರು ಅಭ್ಯರ್ಥಿಯಾಗಿದ್ದಾರೆ. ಅವ್ರದ್ದು ಈ ತರ ಅಲ್ಲ. ಅವ್ರದ್ದು ನೋಡಿದ್ರೆ ಈ ಕಬ್ನಾಳ್ ತರ ಕಾಣಲ್ಲ. ಅವ್ರ ಲೇಟ್ ನೈಟ್ ಪಾರ್ಟಿ, ಅವ್ರ ಮಧ್ಯಾಹ್ನ 1 ಗಂಟೆ ಕಾರ್ಯಕರ್ತರಿಗೆ ಸಿಕ್ಕಲ್ಲ, ಫೋನ್ ಕಾಲ್ ಎತ್ತಲ್ಲ, ಮರಳು ಮಾಫಿಯಾ, ರೌಡಿಸಂ. ಸಿದ್ದರಾಮಯ್ಯನವ್ರು ಮೊದಲನೇ ಸರಿ ಮುಖ್ಯಮಂತ್ರಿ ಆಗಿದ್ದಾಗ ಸೂರ್ಯಕುಮಾರ್ ಅಂತ. ಸೂರ್ಯಕುಮಾರ್ ನೀನ್ ಎಲ್ಲೋ ಇರ್ಬೇಕಾಯ್ತು, ಇಲ್ಲಿ ಬಂದು ಚಾಮರಾಜನಗರ ಬಿದ್ದೋಗ್ಬಿಟ್ಟಿದ್ಯಾ. ಆಲ್ ದಿ ಬೆಸ್ಟ್. ನಿಮ್ ಪ್ರಕಾರ ಯಾರು ಗೆಲ್ತಾರೆ? ಬಾಲರಾಜ್ ಅವರೇ ಗೆಲ್ಲ ಸರ್. ಇದೇ ಮಾತಾ? ಓಕೆ, ನಿಮ್ ಪ್ರಕಾರ ಈ ಸರಿ ಆಗಿದ್ರೆ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ಕಾಂಗ್ರೆಸ್ ಚಾಮರಾಜನಗರ ಗೆಲ್ಲೋದನ್ನ ತಪ್ಸಕ್ ಯಾರ ಕೈಲೂ ಸಾಧ್ಯ ಇಲ್ಲ. ಇದೇ ಮಾತು. 26 ಮೇಲೆ ಈಗೇನ್ ಬಿಜೆಪಿ ಕ್ಯಾಂಡಿಡೇಟ್ ಆಗಿದ್ದಾರೆ, ಅವ್ರ ಒಂದು ಆರ್ಕೆಸ್ಟ್ರಾ ಚೆನ್ನಾಗಿ ಹಾಡು ಹೇಳ್ತಾರೆ. ಒಂದು ಆರ್ಕೆಸ್ಟ್ರಾ ಮಾಡ್ಕೊಂಡು ಖಂಡಿತ ಸರ್, ಒಂದ್ ಟೀಮ್ ಮಾಡ್ಕೊಂಡು ಏನ್ ಮದುವೆ ನಡೀತದೆ, ಸೌಭಾಷ ನಡೀತದೆ, ಅಲ್ಲಿ ಆರ್ಕೆಸ್ಟ್ರಾ ಮಾಡೋದು ಒಂದೇ ಕೆಲಸ. ನಿಮ್ ಮುಂದೆ ಓಪನ್ ಆಗಿ ಚಾಲೆಂಜ್ ಆಗ್ತಾ ಇದೀನಿ. ಮಾಡಿ. ಈ ಬಾರಿ ನರಸೀಪುರದಲ್ಲಿ ಅವ್ರಿಗೆ ಸ್ವಂತ ಕ್ಷೇತ್ರ ನರಸೀಪುರ ಅಲ್ವಾ, ಅಲ್ಲಿ ಎಷ್ಟು ಲೀಡ್ ತಗೋತಾರೆ ಅನ್ನೋದನ್ನು ನೀವು ನೋಡಿ. ಆಯ್ತು. ಆ ವ್ಯಕ್ತಿತ್ವದ ಬಗ್ಗೆ ಜಿಲ್ಲೆಯಲ್ಲಿ ತುಂಬಾ ಮೈನಸ್ ಗಳಿದಾವೆ. ಎಕ್ಸಾಂಪಲ್, ನೀವು ನಾಮಪತ್ರವನ್ನು ಸಲ್ಲಿಸಿದಾರಲ್ಲ, ಅಲ್ಲಿ ಅವರು ಮತ್ತೆ ಅವ್ರ ಕುಟುಂಬದ ಒಂದು ವಿಚಾರವನ್ನು ಮರೆಮಾಚಿದ್ದಾರೆ. ಬಟ್ ಅವರ ಪ್ರೊಫೈಲ್ ಅಲ್ಲಿ ಎಲ್ಲರನ್ನು ತೆಗೆದು ನೋಡಿ, ಅದರಲ್ಲಿ ನನ್ನ ಪ್ರೀತಿಯ ಮಗಳಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಪೋಸ್ಟ್ ಕೂಡ ಇದೆ. ತಮ್ಮ ಕುಟುಂಬದ ಸಮೇತ ಫೋಟೋ ತೆಗೆದಿರೋ ಫೋಟೋ ಕೂಡ ಮದುವೆ ಆಗಿಲ್ಲ ಅಂತ ಮದುವೆ ಆಗಿಲ್ಲ ಅಂತ ನಾಮಪತ್ರದಲ್ಲಿ ಸಲ್ಲಿಸವ್ರೆ. ಅವರು ಬಂದು ಹಿನ್ನೆಲೆನೇ ಸುಳ್ಳು ಹೇಳ್ತಕ್ಕಂಥದ್ದು. ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಅಂತ ಒಬ್ಬ ಪ್ರಬಲ ನಾಯಕ ಇದ್ದಾರೆ. ವಾಜಪೇಯಿ ನಂತರ ದೇಶಕ್ಕೆ ಸಿಕ್ಕ ಏಕೈಕ ಸಮರ್ಥ ನಾಯಕ ಅವರು ಮೋದಿ ಅವರಿದ್ದಾರೆ. ಮತ್ತೆ ಬಾಲರಾಜ್ ಅವ್ರನ್ನ ಏನು ಇವಾಗ ಮಾತಾಡಿದವ್ರು ಹೇಳಿದ್ರು, ಆರ್ಕೆಸ್ಟ್ರಾ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಇರಬೇಕು ಅಂತ. ನಾನು ಇನ್ನೂ ಒಂದು ಹೇಳ್ತೀನಿ, ಅವ್ರು ಆರ್ಕೆಸ್ಟ್ರಾ ಹಾಡು ಹೇಳ್ತಾರೆ, ಅದು ಇದು ಇನ್ನೊಂದು ಇರ್ಬೋದು. ಬಟ್ ಇದೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಏನು ಇವತ್ತು ದಾಸೋಹ ನಡೀತಾ ಇದೆ, 20,000 ಸಿಡಿಗಳನ್ನ ಮಾಡಿ ಅದರಲ್ಲಿ ಬಂದಂಥ ಹಣವನ್ನು ಅವ್ರು 1 ರೂಪಾಯಿನೂ ಕೂಡ ಸ್ವಂತ ಇದಕ್ಕೆ ಬಳಸದೆ ದಾಸೋಹಕ್ಕಾಗಿ ಮೀಸಲಿಟ್ಟಿದ್ದಾರೆ. ಮಲೆ ಮಹದೇಶ್ವರನ ಆಶೀರ್ವಾದ ಅವ್ರಿಗಿದೆ. ಹೇಳ್ತಾರೆ. ಮೇಡಮ್ ನಮಸ್ಕಾರ, ನಿಮ್ಮ ಹೆಸರು? ಲಕ್ಷ್ಮಮ್ಮ. ಲಕ್ಷ್ಮಮ್ಮ, ಎಲ್ಲಿಯವ್ರು ನೀವು? ನಾವು ಹೆಗ್ಗೊಟ್ಟದವರು ಸರ್. ಎಲೆಕ್ಷನ್ ಹತ್ರ ಬರ್ತದೆ, ಯಾರು ಗೆಲ್ತಾರೆ ಸರಿ? ಈ ಸರಿ ಮೋದಿ ಅವ್ರು ಗೆಲ್ಬೋದು ಅನ್ಸುತ್ತೆ. ಮೋದಿ ಅವ್ರು ಗೆಲ್ಬೋದಾ? ನನ್ನ ಅನಿಸಿಕೆ. ಥ್ಯಾಂಕ್ ಯು. ಏನ್ ನಿಮ್ಮ ಹೆಸರು? ಪವಿತ್ರ ಸರ್. ಪವಿತ್ರ, ಎಲ್ಲಿರೋದು ನಿಮ್ಮ ಮನೆ? ಬಿಸ್ಲೋಡಿ. ಎಲ್ಲಿದೆ ಅದು? ಇಲ್ಲಿ ಚಾಮರಾಜನಗರ ತಾಲೂಕು. ಚಾಮರಾಜನಗರ ತಾಲೂಕಾ? ಎಷ್ಟು ವರ್ಷ ಆಯ್ತು ಮದುವೆಗೆ? ಮದುವೆಗೆ 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತು. ಏನ್ ಮಾಡ್ತಾರೆ ಯಜಮಾನ್ರು? ಕೂಲಿ ಕೆಲಸ. ನೀವೇನ್ ಮಾಡ್ತೀರಿ? ನಮ್ಮ ಮನೇಲಿ ಇದನ್ನ ಪಾಪು ನೋಡ್ಕೊಂಡಿದ್ದೀರಾ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಯಾರು ಗೆಲ್ಬೋದಮ್ಮ? ಬಿಜೆಪಿ. ಯಾಕೆ? ಯಾಕೆಂದ್ರೆ ಮೋದಿ ನಮ್ಗೆ ತುಂಬಾನೇ ಒಳ್ಳೇದ್ ಮಾಡಿದ್ದಾರೆ. ಅದರಿಂದ ಮೋದಿ ಬಂದ್ರೆ ತುಂಬಾನೇ ನಮ್ಮ ದೇಶಕ್ಕೆ ಒಳ್ಳೇದಾಗ್ಬೋದು ಅಂತೋಸ್ಕರ ಮೋದಿ ಗೆಲ್ಲಿ ಅಂತ ಬಯಸ್ತಿದ್ವಿ. ಈ ಬಾರಿ ಮೋದಿ ಬಂದೇ ಬರ್ತಾರೆ, ಖಂಡಿತ ಬರ್ತಾರೆ. ನಮ್ಮ ಬಿಸ್ಲೋಡಿ ಪಕ್ಕ ಬರ್ತಾರೆ. ಬೇಡ ಈ ಸರಿ ಕಾಂಗ್ರೆಸ್ ಹಾಕೋಣ ಅಂತ ಹೇಳಿದ್ರೆ ನಮ್ಮ ಯಜಮಾನ್ರೆ ಪಕ್ಕ ಬಿಜೆಪಿನೇ ಸರ್. ಹೌದಾ? ನಮ್ ಟೋಟಲ್ ಆಗಿ ನಮ್ಮ ಪಕ್ಷ ಎಲ್ಲ ಬಿಜೆಪಿನೇ. ಹೌದಾ? ಓಕೆ, ಇವ್ರಿಗೆ ನಮ್ಮ ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಗಿಫ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇದು ನಿಮ್ಗೋಸ್ಕರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಯಾರು ಬರ್ತಾರೆ ಸರ್ ಈ ಸರಿ? ಸರ್ ಈ ಸರಿ ಸುನಿಲ್ ಬೋಸ್. ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್. ನಿಮ್ಮ ಪ್ರಕಾರ ಈ ಸರಿ ಚಾಮರಾಜನಗರದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾವ ಪಕ್ಷ ಬಂದ್ರೆ ಚಾಮರಾಜನಗರಕ್ಕೆ ಒಳ್ಳೇದಾಗುತ್ತೆ ಸರ್? ಇವತ್ತಿನ ಪರಿಸ್ಥಿತಿಯಲ್ಲಿ ಬಿಜೆಪಿ ಬಂದ್ರೆ ಒಳ್ಳೇದಾಗ್ತದೆ ಸರ್. ಏನಕ್ಕೆ ಬಿಜೆಪಿ ಬಂದ್ರೆ ಏನು ಒಳ್ಳೇದಾಗುತ್ತೆ? ಇವತ್ತೇನು ಕೇಂದ್ರದಲ್ಲಿ ಕೊಟ್ಟಂತ ಯೋಜನೆಗಳು, ಹಾಗೆ ನಮ್ಮ ಅಭ್ಯರ್ಥಿ ಏನು ಇವರು ಯಾರೋ ಆಗಿದೆ ಬಾಲರಾಜ್ ಆಗಿದಾರಲ್ಲ, ಅವರು ಹಿಂದೆ ಕೊಳ್ಳೇಗಾಲದಲ್ಲಿ ಶಾಸಕರಾಗಿದ್ರು, ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ, ಸ್ನೇಹಜೀವಿ, ಕೆಲಸ ಮಾಡ್ಕೊಂಡು ಹೋಗ್ತಾರೆ ಸರ್. ಡೆವಲಪ್ಮೆಂಟ್ ಆಗುತ್ತೆ ಅನ್ನುವಂತಹ ವಿಶ್ವಾಸ ಇದೆ ಸರ್. ಚಾಮರಾಜನಗರದ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ಅವರು ನೋಡಿತಾ ಇದ್ದೀವಿ. ಈಗ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ನೋಡೋಣ ಕೊಳ್ಳೇಗಾಲ ಜನ ಏನು ಹೇಳ್ತಾರೆ, ಯಾರನ್ನ ಕ್ಷೇತ್ರಪತಿ ಮಾಡ್ತಾರೆ ನೋಡೋಣವಾ. ಹೆಂಗಿದೆ ಕೊಳ್ಳೇಗಾಲ ಕ್ಷೇತ್ರದಲ್ಲಿ? ಚೆನ್ನಾಗಿದೆ ಸರ್. ಬಿಜೆಪಿ ಗೆಲ್ಲುತ್ತೆ. ಹೆಂಗೆ? ಮೋದಿಯಿಂದ ಬಿಜೆಪಿ ಗೆಲ್ಲುತ್ತೆ. ಕೊಳ್ಳೇಗಾಲದ ಏನು ಚೇಂಜ್ ಇಲ್ಲ? ಬಿಜೆಪಿನೇ. ಓಕೆ ಮೇಡಮ್ ನಮಸ್ಕಾರ. ತಮ್ಮ ಹೆಸರು? ಶಶಿಕಲಾ ಅವರೇ, ಎಷ್ಟು ವರ್ಷದ ಅಂಗಡಿ ಇಟ್ಕೊಂಡಿದ್ದೀರಾ? 6 ವರ್ಷ ಆಯ್ತು ಸರ್. 6 ವರ್ಷದ ಅಂಗಡಿ ಇಟ್ಕೊಂಡು ಹೆಂಗಿದೆ ಬಿಸ್ನೆಸ್? ಪರವಾಗಿಲ್ಲ, ಚೆನ್ನಾಗಿರೋ ನಡೀತಾ ಇದೆಯಾ? ನಿಮ್ಮ ಪ್ರಕಾರ ಈ ಸರಿ ಎಲೆಕ್ಷನ್ ಅಲ್ಲಿ ಯಾರು ಬರ್ಬೋದು ಲೋಕಸಭಾ ಎಲೆಕ್ಷನ್ ಅಲ್ಲಿ?
ಬಿಜೆಪಿ ಬರುತ್ತೆ ಅಂತ. ಅನ್ಸುತ್ತಾ? ನಿಮ್ಮ ಯಜಮಾನ್ರ ಮುಖ ನೋಡ್ಕೊಂಡೆ ಬಿಡಿ, ಹಂಗೆ ಹೇಳಿ. ಇಲ್ಲ ನಾವು ಬಿಜೆಪಿ. ಹೌದು ಸರ್, ಬಿಜೆಪಿನೇ ಬರುತ್ತೆ. ಓಕೆ, ನಡೀರಪ್ಪ. ಈ ಸರಿ ಯಾವ ಪಕ್ಷ ಬರುತ್ತೆ? ಖಂಡಿತವಾಗಿ ಹೇಳಬೇಕು ಅಂದರೆ ಸರ್, ಹೇಳಿ. ನಮ್ಮ ದೇಶದಲ್ಲಿ ನ್ಯಾಯಯುತವಾಗಿ ನಮ್ಮ ದೇಶ ಮುಂದೆ ಹೋಗ್ಬೇಕು, ಇನ್ನೂ ಯಥೇಚ್ಛವಾಗಿ ಮುನ್ನಡೆಯಲ್ಲಿ ಇರಬೇಕು ಅಂದರೆ ಓಕೆ, ಅಪ್ಪನಗುಟ್ಟು ಸರ್ಕಾರ, ಮೋದಿ ಸರ್ಕಾರ ಬರಲೇಬೇಕು ಸರ್. ಅಪ್ಪಂಗುಟ್ಟಿ ಸರ್ಕಾರ, ಮೋದಿ ಸರ್ಕಾರ ಬರಲೇಬೇಕು. ಇದೇ ಮಾತು. ಈ ಸರಿ ಫಸ್ಟ್ ವೋಟಿಂಗ ಸೆಕೆಂಡ್ ವೋಟಿಂಗ? ಸರ್ ಫಸ್ಟ್ ವೋಟಿಂಗ್. ಯಾರು ವೋಟ್ ಮಾಡ್ಬೇಕಂತೀರಾ? ನೋಡ್ಬೇಕು ಸರ್. ನಾಳೆ ನೋಡು, ಮುಂದೆ ವರ್ಷ ನೋಡು, ಯಾರು ವೋಟ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಬಿಜೆಪಿ ಯಾಕೆ? ಯಾಕೆಂದ್ರೆ ಮೋದಿ ಸರ್ಕಾರ ಬರ್ಬೇಕು ಸರ್. ದುಡ್ಡು ಕೊಡ್ತಾರೆ ಕರೆಕ್ಟಾಗಿ ಹೇಳ್ರು. ಯಾರು ಗೆಲ್ತಾರೋ? ಬಿಜೆಪಿ ಸರ್. ಯಾರೋ ಸರ್ ಬಿಜೆಪಿ ಸರ್. ಬಿಜೆಪಿ ನೀನು ಗ್ಯಾರಂಟಿ ಸರ್. ಆಯ್ತು ಸರ್. ತಮ್ಮ ಹೆಸರು? ಗೋಡೆಪುರಿ. ಎಲ್ಲಿ ನಿಮ್ಮ ಮನೆ? ನಮ್ದು ಹರಪನಹಳ್ಳಿ. ಹರಪನಹಳ್ಳಿ. ಇಲ್ಲಿ ಏನ್ ಮಾಡ್ತಾ ಇದ್ದೀರಿ? ಹರಪನಹಳ್ಳಿಯಿಂದ ಬಂದು ಇಲ್ಲಿ ಕೆಲಸ ಹತ್ರ ಬಂದಿದ್ದೀವಿ. ಕೆಲಸ ಬಂದಿದ್ದೀರಿ. ಯಾವ ಪಕ್ಷ ಬರ್ತದೆ ಸರಿ? ಇಪ್ಪತ್ತು ಬಿಜೆಪಿ ರೀ ಸರ್. ಇಲ್ಲಿ ನಾವು ಹುಡ್ದಾಗಿಂದ ಇಲ್ಲೇ ಇರೋದು, ಕೊಳ್ಳೇಗಾಲದಲ್ಲೇ. ಇಲ್ಲೇ ಓದಿ ಬೆಳೆದಿದ್ದಲ್ಲ? ಇಲ್ಲೇನಾ? ಮದುವೆ ಆಗಿದೆ ಸರ್. ಮದುವೆ ಆಗಿದೆ. ಎಲೆಕ್ಷನ್ ಹತ್ರ ಬರ್ತಾ ಇದೆ. ಹಾ ಸರ್. ಯಾರು ಗೆಲ್ಬೋದು ಈ ಸರಿ? ಸರ್ ಬಾಲರಾಜ್ ಅವರು ಸರ್. ಬಾಲರಾಜ್ ಅವರು ಕೆಲಸ ಮಾಡ್ತಾರಾ? ಸರ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅವ್ರು ಕೊಟ್ಟರೆ ಅವಕಾಶನ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಎಲ್ಲ ಕೊಳ್ಳೇಗಾಲ ಅಭಿವೃದ್ಧಿ ಆಗುತ್ತಾ? ಕೊಳ್ಳೇಗಾಲ ನಗರ ಏನು ಲೋಕಸಭಾ ಕ್ಷೇತ್ರ ಇದೆ, ಎಲ್ಲಾನು ಅಭಿವೃದ್ಧಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ನಮಗೆ. ಹೌದಾ? ಇದೇ ಮಾತು ಸರ್. ಖಂಡಿತ 100ಗೆ 200% ಅವ್ರು ಮಾಡೇ ಮಾಡ್ತಾರೆ ಬಾಲರಾಜ್ ಅವರು. ಥ್ಯಾಂಕ್ ಯು ಕಣ. ಬಾಯ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನೋಡಿದ್ರಲ್ಲ ಚಾಮರಾಜನಗರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ಇದು ನಮ್ಮ ಇವತ್ತಿನ ಕ್ಷೇತ್ರಪತಿ ಕಾರ್ಯಕ್ರಮ. ಮತ್ತೆ ಸಿಗೋಣ ಮುಂದಿನ ಲೋಕಸಭಾ ಕ್ಷೇತ್ರದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.